8ನೇ ತರಗತಿ ಮಕ್ಕಳೇ ಶುಭೋದಯ. ಈ ಹಿಂದಿನ ಕ್ಲಾಸಲ್ಲಿ ನಾವು ಸಮಾಜಶಾಸ್ತ್ರ ವಿಷಯದ ಅಭ್ಯುದಯಕ್ಕೆ, ಅದರ ಬೆಳವಣಿಗೆಗೆ ಕೊಡುಗೆ ನೀಡಿರುವಂಥ ಆರಂಭಿಕ ಸಮಾಜಶಾಸ್ತ್ರಜ್ಞರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ವಿದೇಶಿ ಸಮಾಜಶಾಸ್ತ್ರಜ್ಞರು 4 ಬಗ್ಗೆ ತಿಳ್ಕೊಂಡಿದ್ವಿ. ಮುಖ್ಯವಾಗಿ ಆಗಸ್ಟ್ ಕಾಮ್ಟೆ, ಎಮಿಲಿ ಡರ್ಕಿಮ್ಮು, ಮ್ಯಾಕ್ಸ್ ವೆಬರು ಮತ್ತು ಕಾರ್ಲ್ ಮಾರ್ಕ್ಸ್. ಹಾಗೆ ನಮ್ಮ ಭಾರತೀಯ ಸಮಾಜಶಾಸ್ತ್ರಜ್ಞರುಗಳ ಬಗ್ಗೆ ಕೂಡ ನಾನು ವಿಷಯವನ್ನು ತಿಳಿಸಿದ್ದೆ ಯಾರ್ಯಾರು ಅಂತ. ಅದರಲ್ಲಿ 2 ಸಮಾಜಶಾಸ್ತ್ರಜ್ಞರ ಬಗ್ಗೆ ನಿಮಗೆ ವಿವರಣೆಯನ್ನು ನೀಡಿದ್ದೆ. ಒಬ್ಬರು ಡಾಕ್ಟರ್ BR ಅಂಬೇಡ್ಕರ್ ಅವರು, ಸಾಮಾಜಿಕ ಸಮಾನತೆಯ ಹರಿಕಾರರು. ಅವರು ಹೇಗೆ ಈ ಒಂದು ಶಿಕ್ಷಣದ ಆಧಾರದ ಮೇಲೆ, ಶಿಕ್ಷಣದ ಸೌಲಭ್ಯಗಳ ಆಧಾರದ ಮೇಲೆ ಸಮಾನತೆಯ ಸಮಾಜವನ್ನು ಕಟ್ಟುವಂಥ ಒಂದು ಪ್ರಯತ್ನವನ್ನು ಮಾಡಿದರು ಅನ್ನುವಂಥ ಒಂದು ವಿಷಯವನ್ನು ಹೇಳಿದ್ದೆ. ಹಾಗೆ ಶ್ರೀಯುತ GS ಗುರ್ರೇರವರು ಸಮಾಜಶಾಸ್ತ್ರ ವಿಷಯದ ಅಭ್ಯುದಯಕ್ಕೆ ಅವ್ರು ನೀಡಿರುವಂಥ ಕೊಡುಗೆಗಳ ಬಗ್ಗೆ ತಿಳಿಸಿದ್ದೆ. ಈಗ ಮುಂದುವರೆದ ಭಾಗದಲ್ಲಿ ಇವತ್ತು ನಾನು ಆರಂಭಿಕ ನಮ್ಮ ಭಾರತೀಯ ಸಮಾಜಶಾಸ್ತ್ರಜ್ಞರುಗಳಲ್ಲಿ ಮತ್ತೊಬ್ಬರು ಪ್ರಮುಖರಾದಂಥವರು MN ಶ್ರೀನಿವಾಸರವರ ಬಗ್ಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. MN ಶ್ರೀನಿವಾಸ್ ಅಂದರೆ ಮೈಸೂರು ನರಸಿಂಹಾಚಾರ್ ಶ್ರೀನಿವಾಸ್ ಅಂತ ಹೇಳ್ತೀವಿ. ಈ ಮೈಸೂರು ನರಸಿಂಹಾಚಾರ್ ಶ್ರೀನಿವಾಸ್ ಅನ್ನೋವಂಥವರು ನವೆಂಬರ್ 16, 1916ರಂದು ಇವರು ಮೈಸೂರಿನಲ್ಲಿ ಜನಿಸ್ತಾರೆ. ಮೈಸೂರು ನರಸಿಂಹಾಚಾರ್ ಶ್ರೀನಿವಾಸ್ ಅನ್ನುವಂಥ ಭಾರತೀಯ, ವಿಶೇಷವಾಗಿ ನಮ್ಮ ಕರ್ನಾಟಕದ ಒಬ್ಬ ಪ್ರಸಿದ್ಧ ಆರಂಭಿಕ ಸಮಾಜಶಾಸ್ತ್ರಜ್ಞರು ಮೈಸೂರಿನಲ್ಲಿ ನವೆಂಬರ್ 16, 1916ರಂದು ಜನಿಸ್ತಾರೆ. ಇವರ ತಂದೆ ನರಸಿಂಹಾಚಾರ್ ಅನ್ನುವಂಥವರು, ತಾಯಿ ರುಕ್ಮಿಣಿ ಅನ್ನುವಂಥವ್ರು. ಈ ನರಸಿಂಹಾಚಾರ್ ಮತ್ತು ರುಕ್ಮಿಣಿ ದಂಪತಿಗಳ ಮಗನಾಗಿ ನವೆಂಬರ್ 16, 1916ರಂದು ಮೈಸೂರಿನಲ್ಲಿ ಜನಿಸಿದರು ಅನ್ನುವಂಥದ್ದು. ಮುಖ್ಯವಾಗಿ ಇವರು ಆರಂಭದಲ್ಲಿ ಮೈಸೂರಿನಲ್ಲಿ ಶಿಕ್ಷಣವನ್ನು ಪಡೆದುಬಿಟ್ಟು ನೆಕ್ಸ್ಟು ಮುಂಬೈನಲ್ಲಿ ಅಥವಾ ಬಾಂಬೆನಲ್ಲಿ MA, LLB ಮತ್ತು PhD ಪದವಿಯನ್ನು ಪಡೀತಾರೆ. ಹಾಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಈ ಒಂದು DPhil ಅನ್ನುವಂಥ ಡಾಕ್ಟರ್ ಆಫ್ ಫಿಲಾಸಫರ್ ಅನ್ನುವಂಥ ಒಂದು ಪದವಿಯನ್ನು ಕೂಡ ಅವರು ಪಡೆದರು ಅನ್ನುವಂಥದ್ದು ಗೊತ್ತಾಗುತ್ತೆ. ಇದೆಲ್ಲ ಆದಮೇಲೆ ಅವರು ದೆಹಲಿಯಲ್ಲಿ ಅಧ್ಯಾಪಕರಾಗಿ ಅಥವಾ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಇಂಥ ಸಂದರ್ಭದಲ್ಲಿ ಅವರು ಈ ಕ್ಷೇತ್ರಾಧಾರಿತ ಅಧ್ಯಯನ, ನಾವೇನು ವ್ಯಕ್ತಿ ಅಧ್ಯಯನ ಅಥವಾ ಕೇಸ್ ಸ್ಟಡಿ ಅಂತ ಹೇಳ್ತೇವಲ್ಲ, ಆ ಒಂದು ಹೊಸದಾದಂತಹ ಒಂದು ಆ ಕ್ಷೇತ್ರ ಅಧ್ಯಯನ ಅನ್ನುವಂಥ ಒಂದು ಆ ಆಸ್ಪೆಕ್ಟನ್ನು ಬಳಸಿಬಿಟ್ಟು ಸಮಾಜವನ್ನು ಈ ಸಂಶೋಧನೆ ಮಾಡುವಂಥ ಒಂದು ಪ್ರಕ್ರಿಯೆಗೆ ಅವರು ಜನಪ್ರಿಯಗೊಳಿಸಿದರು ಅನ್ನುವಂಥದ್ದು. ಕ್ಷೇತ್ರಾಧಾರಿತ ಅಧ್ಯಯನ ಅನ್ನುವಂಥ ಒಂದು ಅಧ್ಯಯನದ ವಿಭಾಗವನ್ನು ಅಥವಾ ವಿಧಾನವನ್ನು ಇವರು ಹೆಚ್ಚಾಗಿ ಅಳವಡಿಸೋದ್ರ ಮೂಲಕವಾಗಿ ಅದನ್ನು ಹೆಚ್ಚಾಗಿ ಜಾರಿಗೊಳಿಸಿದರು ಅನ್ನುವಂಥದ್ದು ಅಥವಾ ಜನಪ್ರಿಯಗೊಳಿಸಿದರು ಅನ್ನುವಂಥದ್ದು. ಮುಖ್ಯವಾಗಿ ಇವರು ಸ್ಟ್ಯಾನ್ಫರ್ಡ್ ಕ್ಷೇತ್ರ ಕಾರ್ಯ ಟಿಪ್ಪಣಿಗಳು ಅವ್ರು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವು ಆಕಸ್ಮಿಕವಾಗಿ ಬೆಂಕಿಗೆ ಈಡಾಗ್ತವೆ ಅಥವಾ ಬೆಂಕಿಗೆ ತುತ್ತಾಗ್ತವೆ. ಅಂಥ ಸಂದರ್ಭದಲ್ಲಿ ಅವರು ಮತ್ತೆ ವಿಚಲಿತರಾಗದೆ ಒಂದು ಅದ್ಭುತವಾದಂಥ ಕೃತಿಯನ್ನು 1976ರಲ್ಲಿ ಬರೀತಾರೆ. ತಮ್ಮ ಕ್ಷೇತ್ರಾಧಾರಿತ ಅಧ್ಯಯನದ ಸಂಶೋಧನೆಯ ಪ್ರತಿಗಳು ಆಕಸ್ಮಿಕ ಬೆಂಕಿಗೆ ಆಹುತಿ ಆದರೂ ಕೂಡ 1976ರಲ್ಲಿ ಅವರೊಂದು ರಿಮೆಂಬರ್ಡ್ ವಿಲೇಜ್ ಅನ್ನೋಂಥ ಒಂದು ಸಾರ್ವಕಾಲಿಕ ಸತ್ಯವಾದಂಥ ಕೃತಿಯನ್ನು ಬರೀತಾರೆ. ಅದು ಅನೇಕ ಮರುಮುದ್ರಣವನ್ನು ಕೂಡ ಹೊಂದಿತು ಅನ್ನೋಂಥದ್ದು ಗೊತ್ತಾಗುತ್ತೆ. ಯಾವುದು ಆ ಕೃತಿ ಅಂದರೆ ಕ್ಷೇತ್ರಾಧಾರಿತ ಅಧ್ಯಯನವನ್ನು ಕುರಿತಾದಂತಹ ರಿಮೆಂಬರ್ಡ್ ವಿಲೇಜ್ ಅನ್ನೋಂಥ ಒಂದು ಕೃತಿಯನ್ನು ಇವರು ಬರೆದ್ರು ಅನ್ನೋಂಥದ್ದು. ಹಾಗೆ 1952ರಲ್ಲಿ MN ಶ್ರೀನಿವಾಸ್ ಅವರು ತಮ್ಮ ಗುರುಗಳಾದಂಥ AR ರ್ಯಾಡ್ಕ್ಲಿಫ್ ಬ್ರೌನ್ ಅನ್ನುವಂಥವರ ಒಂದು ಮಾರ್ಗದರ್ಶನದಲ್ಲಿ ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಅನ್ನುವಂಥ ಒಂದು ಕೃತಿಯನ್ನು ಕೂಡ ಬರೆದ್ರು ಅನ್ನುವಂಥದ್ದು. ಫಸ್ಟು ರಿಮೆಂಬರ್ಡ್ ವಿಲೇಜ್ ಅನ್ನುವಂಥದ್ದು ಕ್ಷೇತ್ರಾಧಾರಿತ ಅಧ್ಯಯನವನ್ನು ಕುರಿತಾದಂಥ ಕೃತಿ. ನಂತರದಲ್ಲಿ ಇವರ
ಗುರುಗಳಾಗಿದ್ದಂತಹ AR ರ್ಯಾಡ್ಕ್ಲಿಫ್ ಬ್ರೌನ್ ಅನ್ನುವಂಥವರ ಮಾರ್ಗದರ್ಶನದಲ್ಲಿ 1952ರಲ್ಲಿ ಒಂದು ಕೃತಿ ಬರೀತಾರೆ. ಅದು ಯಾವುದು ಅಂದರೆ ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಅನ್ನುವಂಥ ಒಂದು ಪುಸ್ತಕವನ್ನು ಕೂಡ ಬರೆದ್ರು ಅನ್ನುವಂಥದ್ದು. ಇದ್ರ ಜೊತೆಗೆ ಇವರು ಇನ್ನೂ ಹಲವಾರು ಕೃತಿಗಳನ್ನು ಬರೀತಾರೆ. 1963ರಲ್ಲಿ ಸೋಷಿಯಲ್ ಚೇಂಜ್ ಇನ್ ಮಾಡ್ರನ್ ಇಂಡಿಯಾ ಅನ್ನುವಂಥ ಕೃತಿಯನ್ನು ಬರೀತಾರೆ. ಹಾಗೆ ರಿಮೆಂಬರ್ಡ್ ವಿಲೇಜ್ ಅನ್ನುವಂಥ ಕೃತಿಯನ್ನು 1976ರಲ್ಲಿ ಬರೆದ್ರು ಅನ್ನುವಂಥದ್ದು. ಇವೆಲ್ಲ ಕೃತಿಗಳನ್ನು ಬರೆಯೋದ್ರ ಮೂಲಕವಾಗಿ ಈ MN ಶ್ರೀನಿವಾಸ್ ಅವರು ಭಾರತದ, ವಿಶೇಷವಾಗಿ ಕರ್ನಾಟಕದ ಆರಂಭಿಕ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರುಗಳಲ್ಲಿ ಒಬ್ಬರಾಗಿದ್ದು, ಸಮಾಜಶಾಸ್ತ್ರ ವಿಭಾಗದ ಬೆಳವಣಿಗೆಗೆ ಅಥವಾ ಅಭ್ಯುದಯಕ್ಕೆ ತಮ್ಮ ಕೊಡುಗೆಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಅವರು ಬರೆದಂಥ ಕೃತಿಗಳು ನೋಡಿ, 1976ರಲ್ಲಿ ರಿಮೆಂಬರ್ಡ್ ವಿಲೇಜ್, ಹಾಗೆ 1952ರಲ್ಲಿ ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ, ಇದು ಇವರು ಬರೆದಂಥ ಒಂದು ಪ್ರಮುಖವಾದಂಥ ಕೃತಿ. ಹಾಗೆ ಮತ್ತೊಂದು ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ, 1963ರಲ್ಲಿ ಬರೆದಂಥದ್ದು. ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ. ಹೀಗೆ ಇವೆಲ್ಲ ಕೃತಿಗಳನ್ನು ಬರೆಯೋದ್ರ ಮೂಲಕವಾಗಿ ಈ ಒಂದು ಸಮಾಜ ಕ್ಷೇತ್ರದ ವಿಸ್ತರಣೆಗೆ ಅಥವಾ ಅಭ್ಯುದಯಕ್ಕೆ ಇವರು ಕೊಡುಗೆಯನ್ನು ಸಲ್ಲಿಸಿರುವಂಥದ್ದನ್ನು ಗಮನಿಸ್ತೇವೆ. ಇವೆಲ್ಲ MN ಶ್ರೀನಿವಾಸರವರು ಸಮಾಜಶಾಸ್ತ್ರದ ಅಭ್ಯುದಯಕ್ಕಾಗಿ ರಚಿಸಿರುವಂತಹ ಕೃತಿಗಳು. ಯಾವ್ಯಾವು? 1976ರಲ್ಲಿ ಬರೆದಂಥ ರಿಮೆಂಬರ್ಡ್ ವಿಲೇಜ್ ಅನ್ನುವಂಥ ಕೃತಿ, 1952ರಲ್ಲಿ ಬರೆದಂತಹ ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಅನ್ನುವಂಥ ಕೃತಿ, ಹಾಗೆ 1963ರಲ್ಲಿ ಬರೆದಂತಹ ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಅನ್ನುವಂಥ ಕೃತಿ. ಹೀಗೆ ಇಷ್ಟೆಲ್ಲ ಕೃತಿಗಳನ್ನು ಬರೆಯೋದ್ರ ಮೂಲಕವಾಗಿ ಈ ವಿಶೇಷವಾಗಿ ಕ್ಷೇತ್ರಾಧಾರಿತ ಅಧ್ಯಯನ ಅನ್ನುವಂಥ ಒಂದು ಅಧ್ಯಯನದ ಕಲ್ಪನೆಯನ್ನು ಇವರು ಹೆಚ್ಚು ಜನಪ್ರಿಯಗೊಳಿಸೋದ್ರಲ್ಲಿ ಯಶಸ್ಸನ್ನು ಗಳಿಸಿದ್ರು ಅನ್ನೋಂಥದ್ದು ಗೊತ್ತಾಗುತ್ತೆ. ಇಷ್ಟು ಭಾರತದ ಆರಂಭಿಕ ಸಮಾಜಶಾಸ್ತ್ರಜ್ಞರಲ್ಲಿ ಪ್ರಸಿದ್ಧರಾದಂಥವರು ನಮ್ಮ ಕರ್ನಾಟಕದ ಸಮಾಜಶಾಸ್ತ್ರಜ್ಞರು MN ಶ್ರೀನಿವಾಸ್ ಬಗ್ಗೆ ವಿವರಣೆ. ಇನ್ನು ನೆಕ್ಸ್ಟು ನಾವು ತಿಳ್ಕೊಳ್ಬೇಕಾದಂತಹ ನಮ್ಮ ಭಾರತದ ಆರಂಭಿಕ ಸಮಾಜಶಾಸ್ತ್ರಜ್ಞರುಗಳಲ್ಲಿ ಪ್ರಮುಖರಾದಂಥವರು ಅಂದರೆ C. ಪಾರ್ವತಮ್ಮನವರು. C. ಪಾರ್ವತಮ್ಮನವರು ಇವ್ರ ಬಗ್ಗೆ ಈ ಸಮಾಜಶಾಸ್ತ್ರ ಅಧ್ಯಯನ ವಿಷಯದ ಬೆಳವಣಿಗೆಗೆ ಇವ್ರ ಕೊಡುಗೆ ಏನು, ಅದರಲ್ಲಿ ಇವ್ರ ಪಾತ್ರ ಏನು ಅನ್ನೋಂಥ ಒಂದು ವಿಷಯದ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ. ಮುಖ್ಯವಾಗಿ ನಮ್ಮ ಈ ಆರಂಭಿಕ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರುಗಳಲ್ಲಿ C. ಪಾರ್ವತಮ್ಮನವರು ಕೂಡ ಒಂದು ಬಹುಮುಖ್ಯರಾದಂಥ ಸಮಾಜಶಾಸ್ತ್ರಜ್ಞರಾಗಿದ್ದು, ವಿಶೇಷ ಅಂದರೆ ಇವರು ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೇರಿದವರಾಗಿದ್ದಾರೆ. ವಿಶೇಷವಾಗಿ ಕರ್ನಾಟಕ ರಾಜ್ಯಕ್ಕೆ ಅಥವಾ ಇವರ ಒಟ್ಟು ಎಜುಕೇಷನ್ ಬಗ್ಗೆ ಹೇಳಬೇಕು ಅಂದರೆ ಇಲ್ಲೇ ದಾವಣಗೆರೆ ಜಿಲ್ಲೆಯ ದಾವಣಗೆರೆ ತಾಲೂಕಿನ ಶಾಗಲೆ ಅನ್ನುವಂಥ ಒಂದು ಗ್ರಾಮ. ಆ ಶಾಗಲೆ ಅನ್ನುವಂಥ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಆದರೆ ವಿಪರ್ಯಾಸ ಅಂದರೆ ಇವರು ಜನಿಸಿ 9 ತಿಂಗಳು ಒಳಗೆ ತನ್ನ ತಂದೆಯನ್ನು ಕಳ್ಕೊಳ್ತಾರೆ. ಅಂದರೆ ಆ ತಂದೆ ದೈವಾಧೀನರಾಗ್ತಾರೆ ಅಥವಾ ಶಿವಾಧೀನರಾಗ್ತಾರೆ. ಅಂಥ ಸಂದರ್ಭದಲ್ಲಿ ಇವರು ಅಜ್ಜಿ ಮನೆಯಲ್ಲಿ ತನ್ನ ತಾಯಿಯ ಜೊತೆಗೆ ನೈತಿಕ ಶಿಕ್ಷಣವನ್ನು ಪಡ್ಕೊಳ್ತಾರೆ. ಅವರು ನೀಡಿದಂಥ ಒಂದು ಭೌತಿಕ ಬೆಂಬಲದ ಪ್ರತಿರೂಪವಾಗಿ ಅನ್ನುವಂಥದ್ದು. ಜೊತೆಗೆ ಇವರ ಒಂದು
ದಿನಾಂಕದ ಬಗ್ಗೆ ನಿಖರವಾದಂಥ ಮಾಹಿತಿ ಇಲ್ಲ. ಆದರೆ ಇವರ ಶಾಲೆಯ ದಾಖಲಾತಿಯ ಪ್ರಕಾರ 1928ರಲ್ಲಿ ಇವರು ಜನಿಸಿದ್ರು ಅನ್ನೋಂಥದ್ದು ಗೊತ್ತಾಗುತ್ತೆ. ಅದು ವಿಶೇಷ ಅಂದರೆ ನಮ್ಮ ಬಳ್ಳಾರಿ ಜಿಲ್ಲೆಯ ಪಕ್ಕದ ದಾವಣಗೆರೆ ತಾಲೂಕಿನ ಶಾಗಲೆ ಅನ್ನುವಂಥ ಗ್ರಾಮದಲ್ಲಿ 1928ರಲ್ಲಿ ಜನಿಸ್ತಾರೆ. ಆದರೆ ಜನಿಸಿ 9 ತಿಂಗಳ ಒಳಗೆ ತಂದೆಯನ್ನು ಕಳ್ಕೊಂಡು ತಾಯಿಯ ಆರೈಕೆಯಲ್ಲಿ ತಾಯಿಯ ತವರು ಮನೆಯಲ್ಲಿ ಇವರು ನೈತಿಕ ಶಿಕ್ಷಣವನ್ನು ಮತ್ತು ಭೌತಿಕ ಶಿಕ್ಷಣವನ್ನು ಪಡ್ಕೊಳ್ತಾರೆ. ಹೀಗೆ ಆರಂಭದಲ್ಲಿ ತಮ್ಮ ಒಂದು ಪ್ರಾಥಮಿಕ ಶಿಕ್ಷಣವನ್ನು ಅಥವಾ ಆರಂಭಿಕ ಶಿಕ್ಷಣವನ್ನು ತಮ್ಮ ಹುಟ್ಟೂರಾದಂಥ ಶಾಗಲೆಯಲ್ಲಿ ಪಡ್ಕೊಳ್ತಾರೆ. ಹಾಗೆ ಮಾಧ್ಯಮಿಕ ಶಿಕ್ಷಣವನ್ನು ಶಾಗಲೆಯ ಪಕ್ಕದಲ್ಲಿದ್ದಂಥ ಲೋಕಿಕೆರೆ ಅನ್ನುವಂಥ ಗ್ರಾಮದಲ್ಲಿ ಅವರು ಪಡ್ಕೊಂಡ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗೆ ಶಾಖೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡ್ಕೊಳ್ತಾರೆ, ಮಾಧ್ಯಮಿಕ ಶಿಕ್ಷಣವನ್ನು ಲೋಕಿಕೆರೆಯಲ್ಲಿ ಪಡ್ಕೊಳ್ತಾರೆ. ಹಾಗೆ ಪ್ರೌಢ ಶಿಕ್ಷಣವನ್ನು ದಾವಣಗೆರೆ ಸಿಟಿಯಲ್ಲಿ ಅವರು ಸರ್ಕಾರಿ ಹೈಸ್ಕೂಲ್ನಲ್ಲಿ ಪಡ್ಕೊಂಡ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗೆ 1945ರಲ್ಲಿ ಇಂಟರ್ಮೀಡಿಯೇಟ್ ಕಾಲೇಜು ದಾವಣಗೆರೆಯಲ್ಲಿ ಇದ್ದರೂ ಕೂಡ ಒಬ್ಬರು ಶಿಕ್ಷಕರು ಇವರಿಗೆ ತುಂಬ ಸಹಾಯ ಮಾಡ್ತಾರೆ. ಮತ್ತು ಅಂದಿನ ಕಾಂತರಾಜ ಶೆಟ್ಟಿ ಅನ್ನೋಂಥ ಒಬ್ಬ DD ಪೈ ಮಾಡಿದಂಥ ಒಂದು ಸಹಾಯದಿಂದ ಅಥವಾ ಸಹಕಾರದಿಂದ ಮೈಸೂರಿನಲ್ಲಿ ಅವರು ಒಂದು ಹಾಸ್ಟೆಲಿಗೆ ಸೇರಿಕೊಂಡು ಮೈಸೂರಿನಲ್ಲಿ ತಮ್ಮ ಒಂದು ಶಿಕ್ಷಣವನ್ನು ಮುಂದುವರಿಸುವಂಥ ಇಂಟರ್ಮೀಡಿಯೇಟ್ ಶಿಕ್ಷಣವನ್ನು ಅಲ್ಲಿ ಪಡೆಯುವಂಥ ಕೆಲಸ ಮಾಡ್ತಾರೆ. ವಿಶೇಷವಾಗಿ ಮಹಾರಾಣಿ ಕಾಲೇಜಲ್ಲಿ ಇವರು ಕಾಂತರಾಜ ಶೆಟ್ಟಿ ಅನ್ನುವಂಥ ಒಬ್ಬ DD ಪೈನ ನೆರವಿನಿಂದ ಮತ್ತು ಅವರ ಒಬ್ಬ ಶಿಕ್ಷಕರ ಸಹಾಯದಿಂದ ಹಾಸ್ಟೆಲಲ್ಲಿ ಸೇರ್ಕೊಂಡ್ಬಿಟ್ಟು ಮೈಸೂರು ಮಹಾರಾಣಿ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಶಿಕ್ಷಣವನ್ನು ಪಡ್ಕೊಂಡ್ರು ಅನ್ನುವಂಥದ್ದು. ಹೀಗೆ ಈ ಹಲವಾರು ಸವಾಲುಗಳೇನಿದ್ವಲ್ಲ ತಂದೆಯನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಆ ಸವಾಲುಗಳನ್ನು ಮೆಟ್ಟಿ ನಿಂತು ಒಂದು ಉತ್ತಮವಾದಂಥ ಶಿಕ್ಷಣವನ್ನು ಪಡೆಯೋದ್ರ ಮೂಲಕವಾಗಿ ತಮ್ಮದೇ ಆದಂಥ ಸಾಧನೆಯ ಛಾಪನ್ನು ಇವರು ತಮ್ಮ ಜೀವಿತದ ಅವಧಿಯಲ್ಲಿ ಒತ್ತಿದ್ರು ಅಥವಾ ಮೂಡಿಸಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗೆ ಈ ಕಲಾ ವಿಷಯದಲ್ಲಿ ಇಂಟರ್ಮೀಡಿಯೇಟ್ನಲ್ಲಿ ದ್ವಿತೀಯ ಶ್ರೇಣಿಯಲ್ಲಿ ಅವರು ಮೈಸೂರಿನಲ್ಲಿ ಪಾಸ್ ಆಗ್ತಾರೆ. ನೆಕ್ಸ್ಟು BA ಆನರ್ಸ್ ಪದವಿಗೆ ಮೈಸೂರಿನ ಮಹಾರಾಜ ಕಾಲೇಜಿಗೆ ಸೇರಿಕೊಂಡ್ರು ಅನ್ನುವಂಥದ್ದು. ಅಲ್ಲಿ ಸಾಮಾಜಿಕ ತತ್ವಶಾಸ್ತ್ರ ಅನ್ನೋಂಥ ಒಂದು ವಿಷಯದ ಬಗ್ಗೆ ಪ್ರವೇಶ ಪಡೆದುಬಿಟ್ಟು ಶಿಕ್ಷಣವನ್ನು ಪಡೆದ್ರು ಅನ್ನೋಂಥದ್ದು ಗೊತ್ತಾಗುತ್ತೆ. ಆ ನಂತರದಲ್ಲಿ ಈ ಮಾಧ್ಯಮಿಕ ಶಾಲೆಯಿಂದ BA ಆನರ್ಸ್ ಶಿಕ್ಷಣದವರೆಗೆ ಶಿಕ್ಷಣವನ್ನು ಪಡೆದುಬಿಟ್ಟು BA ಆನರ್ಸ್ನಲ್ಲಿ ಫಸ್ಟ್ ರ್ಯಾಂಕನ್ನು ಕೂಡ ಪಡ್ಕೊಳ್ತಾರೆ. ಅಂದರೆ ಅಷ್ಟು ಪ್ರತಿಭಾನ್ವಿತ ಅಧ್ಯಯನಶೀಲ ಮಹಿಳೆ ಅಥವಾ ಬಾಲಕಿ ಇವರಾಗಿದ್ರು ಅನ್ನುವಂಥದ್ದು. ಈ BA ಆನರ್ಸ್ ಪದವಿಯಲ್ಲಿ ಫಸ್ಟ್ ರ್ಯಾಂಕನ್ನು ಕೂಡ ಅವರು ಪಡೆದ್ರು ಅನ್ನೋಂಥದ್ದು ತಮ್ಮ ಪ್ರತಿಭಾ ಶಕ್ತಿಯ ಫಲವಾಗಿ. ನಂತರದಲ್ಲಿ ಅವರ ಪ್ರಾಧ್ಯಾಪಕರೊಬ್ಬರು ಉನ್ನತ ಶಿಕ್ಷಣವನ್ನು ವಿದೇಶದಲ್ಲಿ ಮುಂದುವರಿಸಲಿಕ್ಕೆ ಸಹಾಯ ನೀಡ್ತಾರೆ. ಅವರ ಸಹಾಯವನ್ನು ಅಥವಾ ಅವರ ಸಲಹೆಯನ್ನು ಸ್ವೀಕರಿಸಿ ವಿದೇಶಕ್ಕೆ ಹೋಗ್ಬಿಟ್ಟು ಶಿಕ್ಷಣವನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಅವರು ಮಾಡಿದರು ಅನ್ನುವಂಥದ್ದು ಗೊತ್ತಾಗುತ್ತೆ. ಹೀಗೆ ತಮ್ಮ ಪ್ರತಿಭಾ ಶಕ್ತಿಯಿಂದ ವಿದೇಶದಲ್ಲೂ ಕೂಡ ಶಿಕ್ಷಣ ಪಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಅವ್ರು ಮಾಡ್ತಾರೆ. ಆ ನಂತರದಲ್ಲಿ ಭಾರತಕ್ಕೆ ಬಂದುಬಿಟ್ಟು ದಕ್ಷಿಣ ಭಾರತದಲ್ಲಿ ಸಮಾಜಶಾಸ್ತ್ರದ ಬೇರುಗಳನ್ನು ವಿಸ್ತರಿಸುವಂಥ ಅಥವಾ ಆಳವಾಗಿ ಮೂಡಿಸುವಂಥ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು ಅನ್ನೋಂಥದ್ದು ಗೊತ್ತಾಗುತ್ತೆ. ಹೀಗೆ ಏನೆಲ್ಲ ಕಷ್ಟಗಳು ಎದುರಾದರೂ ಕೂಡ ಆ ಕಷ್ಟಗಳನ್ನು ಮೆಟ್ಟಿ ನಿಂತು ಫಸ್ಟ್ ರ್ಯಾಂಕಲ್ಲಿ BA ಆನರ್ಸ್ ಪದವಿಯಲ್ಲಿ ಪಾಸಾಗಿ ವಿದೇಶದಲ್ಲೂ ಕೂಡ ಶಿಕ್ಷಣವನ್ನು ಪಡ್ಕೊಂಡ್ಬಿಟ್ಟು ನಂತರ ಭಾರತಕ್ಕೆ ಬಂದುಬಿಟ್ಟು ಸಮಾಜ ಕ್ಷೇತ್ರದ ಬೇರುಗಳು ಭದ್ರವಾಗಿ ಮೂಡಲಿಕ್ಕೆ ಅಥವಾ ಬೇರೂರಲಿಕ್ಕೆ ನೆರವನ್ನು ನೀಡಿದರು ಅಥವಾ ಅವಿರತವಾಗಿ ಶ್ರಮಿಸಿದರು ಅನ್ನೋಂಥದ್ದು ಗೊತ್ತಾಗುತ್ತೆ. ಮುಖ್ಯವಾಗಿ ಈ ಸಮಾಜಶಾಸ್ತ್ರ ವಿಷಯದ ಅಧ್ಯಯನಕ್ಕೆ ಅಥವಾ ಅದರ ಒಂದು ಅಭ್ಯುದಯಕ್ಕೆ ಇವರು ನೀಡಿದಂಥ ಕೊಡುಗೆಗಳು ಯಾವ್ಯಾವಪ್ಪ ಅಂದರೆ ಒಂದು ಪಾಲಿಟಿಕ್ಸ್ ಆ್ಯಂಡ್ ರಿಲಿಜನ್ಸ್ ಅನ್ನೋಂಥದ್ದು. ಪಾಲಿಟಿಕ್ಸ್ ಆ್ಯಂಡ್ ರಿಲಿಜನ್ಸ್ ಅನ್ನೋಂಥ ಒಂದು ಕೃತಿ. ಹಾಗೆ ಸೋಷಿಯಾಲಜಿಕ್ ಎಸ್ಸೇಸ್ ಆನ್ ವೀರಶೈವಿಸಮ್,
sociological essays on ವೀರಶೈವಿಸಂ. ವೀರಶೈವಿಸಂ ಅನ್ನುವಂಥ ಕೃತಿ. ಹಾಗೆ ನೆಕ್ಸ್ಟ್ ಮತ್ತೊಂದು ಕೃತಿ ಯಾವುದಪ್ಪ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನು ಕುರಿತಂಥ ಒಂದು ಸಂಶೋಧನೆಯನ್ನು ಕೂಡ ಮಾಡ್ತಾರೆ. ಹೀಗೆ ಈ ಎಲ್ಲ ಆಯಾಮದಲ್ಲಿ ಗ್ರಂಥವನ್ನು ಬರೆಯೋದ್ರ ಮೂಲಕವಾಗಿ, ಪುಸ್ತಕಗಳನ್ನು ಬರೆಯೋದ್ರ ಮೂಲಕವಾಗಿ ಸಮಾಜಶಾಸ್ತ್ರದ ಅಭಿವೃದ್ಧಿಗೆ ಅಥವಾ ಅಭ್ಯುದಯಕ್ಕೆ ತಮ್ಮ ನೆರವನ್ನು ನೀಡಿದ್ರು ಅನ್ನುವಂಥದ್ದು ಮುಖ್ಯವಾಗಿ ಕೊಡುಗೆ ಇದೆ. ಪಾಲಿಟಿಕ್ಸ್ ಆ್ಯಂಡ್ ರಿಲಿಜನ್ಸ್ ಅನ್ನುವಂಥದ್ದು, ಹಾಗೆ ಸೋಷಿಯಾಲಜಿಕಲ್ ಎಸ್ಸೇಸ್ ಆನ್ ವೀರಶೈವಿಸಂ ಅನ್ನುವಂಥದ್ದು, ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಕುರಿತಂಥ ಅವರು ನಡೆಸಿದಂಥ ಒಂದು ಸಂಶೋಧನೆ ಅತ್ಯಂತ ಮಹತ್ವವಾದಂಥ ಸಂಶೋಧನೆ ಆಗಿದೆ ಅಂತ ಹೇಳ್ತಾರೆ. ಇವಿಷ್ಟು ಪಾರ್ವತಮ್ಮನವರು ಸಮಾಜಶಾಸ್ತ್ರ ವಿಷಯದ ಬೇರುಗಳನ್ನು ಭದ್ರಪಡಿಸಲಿಕ್ಕೆ, ಆ ವಿಷಯವನ್ನು ಪ್ರಸ್ತುತಪಡಿಸಲಿಕ್ಕೆ ಅವರು ನೀಡಿರುವಂಥ ಕೊಡುಗೆಗಳು ಮತ್ತು ಅವರ ಜೀವನದ ಸಾಧನೆಗಳ ಬಗ್ಗೆ ವಿವರಣೆ. ಇನ್ನು ನೆಕ್ಸ್ಟು ಇದು ಅರ್ಥ ಆಯ್ತಾ? ಏನೋ ಡೌಟ್ಸ್ ಇದೆಯಾ ಮಕ್ಕಳೇ? ಇಲ್ಲ. ನೆಕ್ಸ್ಟು ಮತ್ತೊಬ್ಬರು ಪ್ರಮುಖರಾದಂತಹ ಆರಂಭಿಕ ಭಾರತೀಯ ಸಮಾಜಶಾಸ್ತ್ರಜ್ಞರು ಅವ್ರು ಯಾರಪ್ಪ ಅಂದರೆ ಇರಾವತಿ ಕರ್ವೆ ಅನ್ನುವಂಥವ್ರು. ಅವ್ರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಇರಾವತಿ ಕರ್ವೆ. ಇರಾವತಿ ಕರ್ವೆ ಅವರನ್ನು ಕೂಡ ಸಮಾಜಶಾಸ್ತ್ರಜ್ಞದ ಬಹುಮುಖ್ಯರಾದಂಥ ವ್ಯಕ್ತಿ ಅಥವಾ ಅಷ್ಟು ಒಂದು ಸ್ಥಾನವನ್ನು ಅವರಿಗೆ ನೀಡಿರುವಂಥದ್ದನ್ನು ಗಮನಿಸ್ತೇವೆ. ಜೊತೆಗೆ ನಾವೇನು GS ಗುರ್ರಿಹೆ ಅಂತ ಈ ಹಿಂದಿನ ಕ್ಲಾಸಲ್ಲಿ ತಿಳ್ಕೊಂಡ್ವಲ್ಲ, ಇರಾವತಿ ಕರ್ವೆಯವರ ಗುರು GS ಗುರ್ರೆರವರು ಆಗಿದ್ರು ಅನ್ನೋಂಥದ್ದು ಗೊತ್ತಾಗುತ್ತೆ. ಜೊತೆಗೆ ಇವರು ಪ್ರಸಿದ್ಧ ಸಮಾಜವಾದಿ ಕೂಡ ಆಗಿರ್ತಾರೆ. ತಳಮಟ್ಟದ ಒಂದು ಸಮಾಜವನ್ನು ನಿರ್ಮಿಸಬೇಕು ಅನ್ನೋಂಥ ಒಂದು ಪ್ರಯತ್ನದಲ್ಲಿ ಇವರು ಕಾರ್ಯಶೀಲರಾಗಿರ್ತಾರೆ. ಜೊತೆಗೆ ಇನ್ನೂ ವಿಶೇಷ ಅಂದರೆ ಮಹರ್ಷಿ ಕರ್ವೆ ಅನ್ನುವಂಥವರ ಸೊಸೆ ಕೂಡ ಇವರು ಆಗಿರ್ತಾರೆ. ಹಾಗಾಗಿನೇ ಮಹರ್ಷಿ ಕರ್ವೆರವರ ಸೊಸೆ ಇವರಾಗಿದ್ದರಿಂದಾಗಿ ಇರಾವತಿ ಕರ್ವೆ ಅನ್ನುವಂಥ ಕರ್ವೆ ಸರ್ನೇಮು ಇವ್ರ ಹೆಸರಿನ ಜೊತೆಗೆ ಬಂದಿರುವಂಥದ್ದನ್ನು ಗಮನಿಸ್ತೇವೆ. ಮುಖ್ಯವಾಗಿ ಇವರು ಸಾಮಾಜಿಕ, ರಾಷ್ಟ್ರೀಯ, ರಾಜಕೀಯ ವಿಚಾರಗಳ ಬಗ್ಗೆ ಅವರಲ್ಲಿ ಹೆಚ್ಚು ಕಾಳಜಿ ಇತ್ತು ಅನ್ನುವಂಥದ್ದು. ಜೊತೆಗೆ ಮುಂಬೈ ವಿಶ್ವವಿದ್ಯಾನಿಲಯದಲ್ಲಿ ಇವರು MA ಪದವಿಯನ್ನು ಪಡ್ಕೊಳ್ತಾರೆ. ಹಾಗೆ ಪೂನಾದ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನು ಪ್ರಾರಂಭಿಸ್ತಾರೆ. ಮುಂಬೈನಲ್ಲಿ ಇವರು ಶಿಕ್ಷಣವನ್ನು ಪಡ್ಕೊಂಡಾಗ ವಿಶ್ವವಿದ್ಯಾನಿಲಯದಲ್ಲಿ MA ಶಿಕ್ಷಣವನ್ನು ಪಡ್ಕೊಳ್ತಾರೆ. ಆನಂತರ ಪೂನಾದ ಕಾಲೇಜಿನಲ್ಲಿ ತಮ್ಮ ಅಧ್ಯಾಪಕ ವೃತ್ತಿಯನ್ನು ಆರಂಭಿಸಿದರು ಅನ್ನೋಂಥದ್ದು ಗೊತ್ತಾಗುತ್ತೆ. ಇಷ್ಟು ಅವರ ಒಂದು ಜೀವನದ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ವಿವರಣೆ. ಇನ್ನು ಇವರು ಕೂಡ ಸಮಾಜಶಾಸ್ತ್ರದ ಅಭಿವೃದ್ಧಿಗೆ ತಮ್ಮ ಕೊಡುಗೆಯನ್ನು ನೀಡಿರುವಂಥದ್ದನ್ನು ಗಮನಿಸ್ತೇವೆ. ಅವರು ಸಮಾಜ ಕ್ಷೇತ್ರ ವಿಷಯದ ಬೆಳವಣಿಗೆಗೆ ನೀಡಿರುವಂಥ ಕೊಡುಗೆಗಳು ಯಾವ್ಯಾವಪ್ಪ ಅಂದರೆ, ಒಂದು ಕಿನ್ಶಿಪ್ ಆರ್ಗನೈಜೇಷನ್ ಇನ್ ಇಂಡಿಯಾ. ಕಿನ್ಶಿಪ್ ಆರ್ಗನೈಜೇಷನ್ ಇನ್ ಇಂಡಿಯಾ. ಕಿನ್ಶಿಪ್ ಆರ್ಗನೈಜೇಷನ್ ಆಫ್ ಇಂಡಿಯಾ ಅಥವಾ ಇನ್ ಇಂಡಿಯಾ ಅನ್ನೋಂಥದ್ದು. ಎರಡದು ಫ್ಯಾಮಿಲಿ ಇನ್ ಇಂಡಿಯಾ. ಫ್ಯಾಮಿಲಿ ಇನ್ ಇಂಡಿಯಾ ಅನ್ನೋಂಥ ಒಂದು ಕೃತಿ. ಹಾಗೆ ಭಾರತೀಯ ಸಮಾಜ ಸಂಸ್ಥೆಗಳು ಮತ್ತು ಬಂಧುತ್ವ. ಇತ್ಯಾದಿ ಕೃತಿಗಳನ್ನು ರಚಿಸೋದ್ರ ಮೂಲಕವಾಗಿ ಸಮಾಜಶಾಸ್ತ್ರದ ಬೆಳವಣಿಗೆಗೆ ತಮ್ಮದೇ ಆದಂಥ ಕೊಡುಗೆಗಳನ್ನು
ಸಲ್ಲಿಸಿದ್ದಾರೆ. ಮುಖ್ಯವಾಗಿ ಇರಾವತಿ ಕರ್ವೆಯವರ ಸಮಾಜಶಾಸ್ತ್ರದ ಅಭ್ಯುದಯಕ್ಕೆ ನೀಡಿರುವಂತಹ ಕೊಡುಗೆಗಳು ಯಾವ್ಯಾವು ಅಂದರೆ ಅವ್ರು ಬರೆದಿರುವಂತಹ ಪುಸ್ತಕಗಳು ಹಲವಾರು. ಅದರಲ್ಲಿ ಪ್ರಮುಖವಾದಂತಹ ಪುಸ್ತಕಗಳು ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ ಅನ್ನುವಂಥದ್ದು, ಎರಡನೇದು ಫ್ಯಾಮಿಲಿ ಇನ್ ಇಂಡಿಯಾ ಅನ್ನುವಂಥದ್ದು, ಮೂರನೇದು ಭಾರತೀಯ ಸಮಾಜ ಸಂಸ್ಥೆಗಳು ಮತ್ತು ಬಂಧುತ್ವ ಇತ್ಯಾದಿ ಕೃತಿಗಳನ್ನು ರಚಿಸೋದ್ರ ಮೂಲಕವಾಗಿ ಸಮಾಜಶಾಸ್ತ್ರದ ಅಭ್ಯುದಯಕ್ಕೆ ಇವರು ಕಾರಣರಾಗಿರುವಂಥದ್ದನ್ನು ಗಮನಿಸ್ತೇವೆ. ಇಷ್ಟು ಇರಾವತಿ ಕರ್ವೆ ಅವರ ಜೀವನ, ಅವರ ಸಾಧನೆಗಳ ಬಗ್ಗೆ ವಿವರಣೆ. ಇನ್ನು ಕೊನೆಯದಾಗಿ ಭಾರತೀಯ ಆರಂಭಿಕ ಸಮಾಜಶಾಸ್ತ್ರಜ್ಞರುಗಳಲ್ಲಿ ಮತ್ತೊಬ್ಬರು ಪ್ರಮುಖರಾದಂಥವ್ರು ಅಂದರೆ AR ದೇಸಾಯಿ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. AR ದೇಸಾಯಿ ಇವ್ರ ಜೀವಿತದ ಅವಧಿ 1915ರಿಂದ 1994. AR ದೇಸಾಯಿ ಭಾರತೀಯ ಸಮಾಜಶಾಸ್ತ್ರಜ್ಞರ ಸಾಲಿನಲ್ಲಿ ಇವರು ಕೂಡ ಬಹುಮುಖ್ಯರಾದಂಥ ಸಮಾಜಶಾಸ್ತ್ರಜ್ಞರಾಗಿದ್ದು, ಜೊತೆಗೆ ವಿಶೇಷ ಅಂದರೆ ನಮ್ಮಲ್ಲಿ UGC ಅಂತ ಇದೆ, ಯೂನಿವರ್ಸಿಟಿಯ ಲೆವೆಲ್ನಲ್ಲಿ ಯುನೈಟೆಡ್ ಗ್ರ್ಯಾಂಟ್ ಕಮಿಷನ್ ಅಥವಾ ಯೂನಿಯನ್ ಗ್ರ್ಯಾಂಟ್ ಕಮಿಷನ್ ಏನೋ ಇದೆ, ಅದು ಎಕ್ಸ್ಪ್ಯಾನ್ಷನ್ನು. ಆ UGCಯ ಫೆಲೋ ಆಗಿ ಇವರು ಸಹಾಯವನ್ನು ಪಡ್ಕೊಂಡ್ಬಿಟ್ಟು ಸಮಾಜಶಾಸ್ತ್ರದ ಮುಖ್ಯಸ್ಥರಾಗಿ ಮುಂಬೈ ಯೂನಿವರ್ಸಿಟಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ರು ಅಂತ ಗೊತ್ತಾಗುತ್ತೆ. ಜೊತೆಗೆ AR ಅಂದರೆ ಅಕ್ಷಯ್ ರಮಣ್ಲಾಲ್ ದೇಸಾಯಿ ಅನ್ನುವಂಥದ್ದು. ಈ ಅಕ್ಷಯ್ ರಮಣ್ಲಾಲ್ ದೇಸಾಯಿಯನ್ನು ಸಂಕ್ಷಿಪ್ತವಾಗಿ AR ದೇಸಾಯಿ ಅಂತ ಹೇಳ್ತೀವಿ. ಇವರು ಕೂಡ ಸಿ ಪಾರ್ವತಮ್ಮರ ರೀತಿಯಲ್ಲಿ ಅತ್ಯಂತ ಪ್ರತಿಭಾನ್ವಿತರಾದಂಥ ಸಮಾಜಶಾಸ್ತ್ರಜ್ಞರು ಆಗಿರ್ತಾರೆ. ಆ UGCಯ ಫೆಲೋ ಆಗಿ ಮುಂಬೈ ಯೂನಿವರ್ಸಿಟಿಯಲ್ಲಿ ರೀಡರ್ ಆಗಿ ಅಥವಾ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ಅನ್ನುವಂಥದ್ದು. ಜೊತೆಗೆ ಇವರು ಜನಿಸಿದ ವರ್ಷ 1915 ಅಂತ ಹೇಳ್ತಾರೆ. ಮುಂಬಯಿಯ ವಿಶ್ವವಿದ್ಯಾನಿಲಯದಲ್ಲಿ ಗುರ್ರೆ ಅವರ ವಿದ್ಯಾರ್ಥಿಯಾಗಿದ್ರು ಅಂತ ಹೇಳ್ತಾರೆ. ಇವರು GS ಗುರ್ರೆರವರು AR ದೇಸಾಯಿಗೆ ಗುರು ಆಗಿದ್ರು ಅಂತ ಹೇಳ್ತಾರೆ. ತದನಂತರ ಅಲ್ಲಿಯೇ ಮುಂಬೈ ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕರಾಗಿ ಇಲಾಖೆಯ ಮುಖ್ಯಸ್ಥರಾದರು ಅಂತ ಹೇಳ್ತಾರೆ. ವಿಶೇಷವಾಗಿ ಸಮಾಜಶಾಸ್ತ್ರ ಅಧ್ಯಯನದಲ್ಲಿ ಮಾರ್ಕ್ಸ್ವಾದಿ ದೃಷ್ಟಿಕೋನವನ್ನು, ಎಲ್ಲರೂ ಸಮಾನರು ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಅವರು ಅನುಸರಿಸ್ತಿದ್ದರಿಂದಾಗಿ ಇವರನ್ನು ಮಾರ್ಕ್ಸ್ವಾದಿ ಸಮಾಜಶಾಸ್ತ್ರಜ್ಞ ಅನ್ನುವಂಥ ಒಂದು ಹೆಸರಿನಿಂದ ಕರೀತಾ ಇರುವಂಥದ್ದನ್ನು ನಾವು ಕಾಣ್ತೇವೆ. ಯಾಕೆಂದರೆ ಎಲ್ಲರೂ ಸಮಾನರು ಅನ್ನುವಂಥ ಒಂದು ಚಿಂತನೆಯನ್ನು ಅವರ ಜೀವನದ ಕ್ರಮದಲ್ಲಿ, ಬರಹದಲ್ಲಿ ಅವರು ತೋರ್ಪಡಿಸಿಕೊಳ್ತಿರೋದ್ರಿಂದಾಗಿ, ಸಮಾಜವಾದಿ ತತ್ವವನ್ನು ಪ್ರತಿಪಾದಿಸ್ತಾ ಇದ್ದಿದ್ದರಿಂದಾಗಿ ಇವರನ್ನು ಮಾರ್ಕ್ಸ್ವಾದಿ ಸಮಾಜಶಾಸ್ತ್ರಜ್ಞ ಅನ್ನುವಂಥ ಒಂದು ಹೆಸರಿನಿಂದ ಕೂಡ ಕರೆದಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಜೊತೆಗೆ ಈ ಸಮಾಜಶಾಸ್ತ್ರದ ಅಭ್ಯುದಯಕ್ಕೆ ಅಥವಾ ಬೆಳವಣಿಗೆಗೆ ಇವರು ಸಲ್ಲಿಸಿರುವಂಥ ಕೊಡುಗೆಗಳು ಯಾವ್ಯಾವಪ್ಪ ಅಂದರೆ, ಒಂದು ದಿ ಸೋಷಿಯಾಲಜಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯಾ ನ್ಯಾಷನಲಿಸಮ್. ದ ಸೋಷಿಯಾಲಜಿಕಲ್ ಬ್ಯಾಕ್ಗ್ರೌಂಡ್ the sociological background of Indian nationalism. ಇಂಡಿಯನ್ ನ್ಯಾಷನಲಿಸಮ್ ಅನ್ನುವಂಥ ಒಂದು ಕೃತಿ ಆಗಿರ್ಬೋದು. ಅದು ಅವರು ರಚಿಸಿರುವಂಥ ಕೃತಿಗಳಲ್ಲೇ ಅತ್ಯಂತ ಪ್ರಸಿದ್ಧವಾದಂಥ ಕೃತಿಯಾಗಿದೆ ಅಂತ ಹೇಳ್ತಾರೆ. ಯಾವುದಂದರೆ ದ ಸೋಷಿಯಾಲಜಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಅನ್ನೋಂಥ ಒಂದು ಕೃತಿ ಆಗಿರ್ಬೋದು, ಅಥವಾ ಗ್ರಾಮೀಣ ಭಾರತದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರ ಇವರು ರಚಿಸಿದಂಥ ಮತ್ತೊಂದು ಪ್ರಮುಖವಾದಂಥ ಕೃತಿ. ಭಾರತದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರ. ಈ ಕೃತಿ ಆಗಿರ್ಬೋದು, ಅಥವಾ ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟಿ
ಸೊಸೈಟಿ, ಸಮ್ಸ್ ಆ್ಯಂಡ್ ಆರ್ಗನೈಜೇಷನ್ ಇತ್ಯಾದಿ ಕೃತಿಗಳು. ಇಂಡಿಯನ್ ಸೋಷಿಯಾಲಜಿಕಲ್, ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟಿ, ಸಮ್ಸ್ ಆ್ಯಂಡ್ ಆರ್ಗನೈಜೇಷನ್. ಸಮ್ಸ್ ಆ್ಯಂಡ್ ಆರ್ಗನೈಜೇಷನ್ ಅಂತ ಒಂದು ಕೃತಿ ಆಗಿರ್ಬೋದು, ಇತ್ಯಾದಿ ಕೃತಿಗಳನ್ನು ರಚಿಸೋದ್ರ ಮೂಲಕವಾಗಿ ಇವರು UGCಯ ಫೆಲೋ ಆಗಿಬಿಟ್ಟು ತನ್ನ ಪ್ರತಿಭೆಯ ಮೂಲಕವಾಗಿ ಮುಂಬೈ ಯೂನಿವರ್ಸಿಟಿಯಲ್ಲಿ ಮುಖ್ಯಸ್ಥರಾಗಿ ಇವರು ಕೆಲಸವನ್ನು ನಿರ್ವಹಿಸಿದ್ರು ಅನ್ನುವಂಥದ್ದು. ಆ ಮೂಲಕವಾಗಿ ಅವರು ಹಲವಾರು ಕೃತಿಗಳನ್ನು ಬರೀತಾರೆ. ಅದರಲ್ಲಿ ಪ್ರಸಿದ್ಧವಾದಂಥ ಕೃತಿ ಅಂದರೆ ದ ಸೋಷಿಯಾಲಜಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಅನ್ನುವಂಥ ಕೃತಿ. ಎರಡನೇದು ಭಾರತದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರ ಅನ್ನುವಂಥ ಕೃತಿ. ಮೂರನೇದು ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟಿ, ಸಮ್ಸ್ ಆ್ಯಂಡ್ ಆರ್ಗನೈಜೇಷನ್ ಅನ್ನುವಂಥ ಕೃತಿ. ಇತ್ಯಾದಿ ಕೃತಿಗಳನ್ನು ಬರೆಯೋದ್ರ ಮೂಲಕವಾಗಿ ಸಮಾಜಶಾಸ್ತ್ರದ ಬೆಳವಣಿಗೆಗೆ ತಮ್ಮದೇ ಆದಂಥ ಕೊಡುಗೆಗಳನ್ನು ಸಲ್ಲಿಸಿರುವಂಥದ್ದನ್ನು ಗಮನಿಸ್ತೀವಿ. ಇಷ್ಟು ಸಮಾಜಶಾಸ್ತ್ರ ವಿಷಯದ ಬೆಳವಣಿಗೆಗೆ AR ದೇಸಾಯಿರವರ ಕೊಡುಗೆಗಳು. ಒಟ್ಟಾರೆಯಾಗಿ ಈ ಸಮಾಜಶಾಸ್ತ್ರ ಅನ್ನುವಂಥ ಒಂದು ವಿಷಯ ಇತರ ಸಮಾಜ ವಿಜ್ಞಾನದ ವಿಷಯಗಳ ರೀತಿಯಲ್ಲಿ ಅದು ಒಂದು ಪ್ರತ್ಯೇಕವಾದಂಥ ವಿಷಯವಾಗಿ ಅಸ್ತಿತ್ವಕ್ಕೆ ಬರಲಿಕ್ಕೆ, ಜೊತೆಗೆ ತನ್ನ ಮಹತ್ವವನ್ನು ಪಡ್ಕೊಳ್ಳಿಕ್ಕೆ ಈ ಎಲ್ಲ ಸಮಾಜಶಾಸ್ತ್ರಜ್ಞರುಗಳು ನೀಡಿರುವಂಥ ಪಾತ್ರ ತುಂಬ ದೊಡ್ಡದಾಗಿದೆ, ತುಂಬ ಮಹೋನ್ನತವಾದುದು ಆಗಿದೆ ಅಂತ ನಾವು ಹೇಳ್ಬೋದು. ಇಷ್ಟು ಮಕ್ಕಳೇ ಆರಂಭದಲ್ಲಿ ಫಸ್ಟ್ ಲೆಸನ್ನು ಸಮಾಜಶಾಸ್ತ್ರದಲ್ಲಿ ಸಮಾಜಶಾಸ್ತ್ರದ ಪರಿಚಯ ಅನ್ನುವಂಥ ಒಂದು ಅಧ್ಯಾಯದ ಬಗ್ಗೆ ವಿವರಣೆ. ಇಲ್ಲಿಗೆ ಈ ಲೆಸನ್ ಮುಗೀತು. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಓಲ್ ಲೆಸನ್ನಿಂದ, ಇಡೀ ಲೆಸನ್ನಿಂದ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಇಲ್ಲ ಅಂದರೆ ಹೋಮ್ವರ್ಕ್ ಕೊಡ್ತೇನೆ ನಾನು. ಏನಾದರೂ ಡೌಟ್ಸ್ ಇದೆಯಾ? ಇಲ್ಲ. ಹೋಮ್ವರ್ಕ್ ಪ್ರಶ್ನೆ ತಗೊಳ್ಳಿ. ಸಮಾಜಶಾಸ್ತ್ರ ಕ್ಷೇತ್ರಕ್ಕೆ MN ಶ್ರೀನಿವಾಸರವರು ನೀಡಿದ ಕೊಡುಗೆಗಳೇನು? ಎರಡನೇ ಪ್ರಶ್ನೆ, ಸಿ ಪಾರ್ವತಮ್ಮನವರ ಶೈಕ್ಷಣಿಕ ಹಿನ್ನೆಲೆಯನ್ನು ತಿಳಿಸಿ. ಕೊನೆಯ ಪ್ರಶ್ನೆ, ಮೂರನೇ ಪ್ರಶ್ನೆ, ಸಮಾಜಶಾಸ್ತ್ರ ಕ್ಷೇತ್ರಕ್ಕೆ ಇರಾವತಿ ಕರ್ವೆ ಮತ್ತು AR ದೇಸಾಯಿಯವರ ಕೊಡುಗೆಗಳು ಏನು? ಇಷ್ಟು ಸಮಾಜಶಾಸ್ತ್ರ ಪರಿಚಯ ಅನ್ನುವಂಥ ವಿಷಯದ ಬಗ್ಗೆ, ಅಧ್ಯಾಯದ ಬಗ್ಗೆ ವಿವರಣೆ. ಮಕ್ಕಳೇ, ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಅಧ್ಯಾಯವನ್ನು ಆರಂಭಿಸೋಣ. ಓಕೆನಾ? ಓಕೆ, ಥ್ಯಾಂಕ್ ಯು. ಇದು ಮರಿಬೇಡಿ, ಬುಕ್ಸು AR ದೇಸಾಯಿರವರ ಕೊಡುಗೆಗಳು, ದ ಸೋಷಿಯಾಲಜಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ಮು, ಭಾರತದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರ. ಮೂರನೇದು ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟಿ, ಸಮ್ಸ್ ಆ್ಯಂಡ್ ಆರ್ಗನೈಜೇಷನ್. ಇಷ್ಟು ಸಮಾಜಕ್ಷೇತ್ರ ವಿಷಯಕ್ಕೆ AR ದೇಸಾಯಿರವರ ಕೊಡುಗೆಗಳು. ಓಕೆನಾ ಮಕ್ಕಳೇ? ಅದರಲ್ಲಿ ತುಂಬ ಇಂಪಾರ್ಟೆಂಟು ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರಯತ್ನಗಳು.
ಅದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು.